ಕೂನಬೇವು ಗ್ರಾಮದ ಸಿಎಚ್ ನಾಗಭೂಷಣ್ ಅವರು ಸೈನಿಕ ವೃತ್ತಿಯಿಂದ ನಿವೃತ್ತರಾಗಿದ್ದು, ಇವರನ್ನು ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ. ಭಾರತೀಯ ಅರೆ ಸೇನಾಪಡೆಯಲ್ಲಿ 22 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಬಳಿಕ ಇದೇ ಮೊದಲ ಬಾರಿಗೆ ತವರಿಗೆ ಮರಳಿದ ಯೋಧ ಸಿಎಚ್ ನಾಗಭೂಷಣ್ ಅವರನ್ನು ಚಿತ್ರದುರ್ಗ ತಾಲೂಕಿನ ಕೂನಬೇವು ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತಿಸಿದರು. ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಗ್ರಾಮಕ್ಕೆ ಆಗಮಿಸಿದ ಯೋಧನಿಗೆ ವಿವಿಧ ಗ್ರಾಮಗಳ ಜನರು ಪುಷ್ಪ ಮಳೆಗೆರೆದು ಜಯಘೋಷದೊಂದಿಗೆ ಅದ್ದೂರಿಯಾಗಿ ಬರಮಾಡಿಕೊಂಡರು. ಚಿತ್ರದುರ್ಗದಿಂದ ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಕೂನಬೇವು ಗ್ರಾಮಕ್ಕೆ ಕರೆತರಲಾಯಿತು. ದಾರಿಯುದ್ದಕ್ಕೂ ಜನರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳ ಮುಖಂಡರು, ಅಭಿಮಾನಿಗಳು ಯೋಧನ ಮೇಲೆ ಹೂಮಳೆ ಸುರಿಸಿ ಸಂಭ್ರಮಿಸಿದರು. ಮೆರವಣಿಗೆ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆಯೇ ಮಹಿಳೆಯರು ಆರತಿ ಬೆಳಗಿ ತಮ್ಮೂರಿನ ವೀರ ಯೋಧನನ್ನು ಬರಮಾಡಿಕೊಂಡರು. ಯೋಧ ಸಿಎಚ್ ನಾಗಭೂಷಣ್ ತನ್ನ ಹೆಂಡತಿ, ಕುಟುಂಬದವರಿಗೆ ಸೆಲ್ಯೂಟ್ ಹೊಡೆದು ಗೌರವಿಸಿದರು. ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಆಯೋಜಿಸಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಭೀಮಪ್ಪ ಮಾತನಾಡಿ, ದೇಶ ಕಾಯುವ ಸೈನಿಕ, ಅನ್ನ ಕೊಡುವ ರೈತ, ದೇಶದ ಭವಿಷ್ಯ ನಿರ್ಮಿಸುವ ಶಿಕ್ಷಕರಿಗೆ ಸಮಾಜದಿಂದ ಗೌರವ ಸಿಗಬೇಕು. ಅವರ ತ್ಯಾಗ ಇಂದಿನ ಯುವ ಜನತೆಗೆ ಪ್ರೇರಣೆಯಾಗಬೇಕು. ಗಡಿಯಲ್ಲಿ ನಿಂತು ದೇಶ ರಕ್ಷಣೆ ಮಾಡುವ ಸೈನಿಕರು ಕಣ್ಣಿಗೆ ಕಾಣುವ ನಿಜವಾದ ದೇವರು ಎಂದು ಬಣ್ಣಿಸಿದರು. ನಿವೃತ್ತ ಯೋಧ ಸಿಎಚ್ ನಾಗಭೂಷಣ್ ಮಾತನಾಡಿ, ದೇಶ ಸೇವೆ ಪುಣ್ಯದ ಕೆಲಸ. ಇನ್ನು ಮುಂದೆ ಗ್ರಾಮದಲ್ಲೇ ಇದ್ದು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲಾಗುವುದು. ಹುಟ್ಟೂರಿನಲ್ಲಿ ಇಷ್ಟೊಂದು ಪ್ರೀತಿ ತೋರಿದ ಜನರಿಗೆ ಏನಾದರೂ ಮಾಡಲೇಬೇಕು. ನನ್ನನ್ನು ಇಷ್ಟೊಂದು ಪ್ರೀತಿಸುವ ಜನರಿಗೆ ಯಾವತ್ತೂ ಚಿರಋಣಿ. ಸೇನೆಯಲ್ಲಿ ಸೇವೆ ಸಲ್ಲಿಸಿ ತವರಿಗೆ ಮರಳಿದ ನನಗೆ ಸಿಕ್ಕ ಗೌರವ ಖುಷಿ ತಂದಿದೆ ಎಂದರು. ಗ್ರಾಮ ಪಂಚಾಯಿತಿ ಸದಸ್ಯರಾದ ತಿಪ್ಪೇಸ್ವಾಮಿ, ಐಶ್ವರ್ಯ, ಮಲ್ಲಿಕಾರ್ಜುನ್, ಪಿಡಿಒ ಧನಂಜಯ್ ಹಾಗೂ ಸೈನಿಕ ಕೀರ್ತಿ ಕುಮಾರ್, ಗ್ರಾಮಸ್ಥರಾದ ಶಂಕರಣ್ಣ, ಅಲ್ಲಾಡಿ, ಬಸಣ್ಣ, ತಿರುಕರಣ್ಣ, ಮಂಜಣ್ಣ, ಮಹಾಂತೇಶ್, ತಿಪ್ಪೇಸ್ವಾಮಿ, ಅರೆ ಸೇನೆಪಡೆ ಮಾಜಿ ಯೋಧರ ಸಂಘದ ಅಧ್ಯಕ್ಷ ಲಿಂಗರಾಜ್, ಉಪಾಧ್ಯಕ್ಷ ಜಯಣ್ಣ, ಖಜಾಂಚಿ ಮಂಜುನಾಥ್, ಕಾರ್ಯದರ್ಶಿ ರವಿಶಂಕರ್, ನಿರ್ದೇಶಕರಾದ ಬಸವರಾಜ್, ಆರ್ ತಿಪ್ಪೇಸ್ವಾಮಿ, ಅಂಜನಪ್ಪ, ರಾಮರೆಡ್ಡಿ, ಓ ಜಯಣ್ಣ, ಮುರುಗೇಂದ್ರಪ್ಪ ಸೇರಿದಂತೆ ಸಮಸ್ತ ಕೂನಬೇವು ಗ್ರಾಮಸ್ಥರು ಇದ್ದರು.
मया मृत्युर्मा अमृतं ॐ शान्ति शान्ति शान्तिः। बोलो भारत माता की। ಇದು ಒಂದು ಹೊಸ ರೆಕಾರ್ಡ್ ಅಂತ ಹೇಳ್ಬೋದು. ಏಕೆಂದರೆ ಸ್ವತಂತ್ರ ಬಂದ ಮೇಲೆ ಸ್ವತಂತ್ರ ರಕ್ಷಣೆ ಮಾಡೋದು ಭಾಳ ಮುಖ್ಯ. ಆ ರಕ್ಷಣೆ ಕಾರ್ಯಕ್ರಮದಲ್ಲಿ ಈ ಊರಿನವರು ಇಬ್ಬರಿದ್ದಾರೆ. ಒಬ್ಬರು ಜಯಣ್ಣ ಅಂತ AKPK ಅವರು ಸೇವಾ ರಿಜಿಸ್ಟ್ರೇಷನ್ ಸರ್ವಿಸನ್ನು ಮುಗಿಸಿ ದೇಶಕ್ಕೆ ಊರಿಗೆ ಬಂದು ಇಲ್ಲಿ ವಾಸವಾಗಿದ್ದಾರೆ. ಇದೇ ರೀತಿಯಾಗಿ ಎರಡನೇದಾಗಿ ಶ್ರೀ ನಾಗಭೂಷಣರವರು ಸ್ವಾತಂತ್ರ್ಯ ಭಾರತದ ರಕ್ಷಣೆಗಾಗಿ ತಮ್ಮ ಜೀವವನ್ನು ಅರ್ಪಿಸಿ ಅನೇಕ ಸಂದರ್ಭಗಳಲ್ಲಿ ತಮ್ಮ ಜೀವ ಹೋರಾಟವನ್ನು ಕೂಡ ಮುಂದುವರಿಸಿ ದೇಶ ರಕ್ಷಣೆಗೆ ಪ್ರಯತ್ನ ಮಾಡಿದ್ದಾರೆ. ಅವರು ಯಾವ ತೊಂದರೆ ಇಲ್ಲದೆ ಸುಖವಾಗಿ ಬಂದು ಊರಿಗೆ ಸೇರಿರ್ಬೋದು. ಎಲ್ಲರಿಗೂ ನಮಗೆ ಸಂತೋಷವನ್ನುಂಟು ಮಾಡಿದೆ. ಆದ್ದರಿಂದ ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸುತ್ತಿದ್ದೇನೆ.